ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸಚಿನ್ಗೆ ಶಾಪಿಂಗ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಶಾಪಿಂಗ್ ಅಂದರೆ ಶರ್ಟ್ ಅಷ್ಟೇ, ಪಂಚೆ ಆಲ್ರೆಡಿ ಇದೆ ಸೀಮಂತಕ್ಕೆ. ನಾನು ಗ್ರೀನ್ ಕಲರ್ ಸ್ಯಾರಿ ತೊಗೊಂಡಿದ್ದೀನಿ, ಯಶಸ್ವಿ ಸಿಲ್ಕಲ್ಲಿ. ಅವಾಗಲೇ ತೊಗೊಂಡ್ಬಿಟ್ಟು ಇಟ್ಕೊಂಡ್ಬಿಟ್ಟಿದ್ದೆ, ನಂಗೆ ಇಷ್ಟ ಆಗಿತ್ತು ಅಂತ. ಅದಕ್ಕೆ ಮ್ಯಾಚ್ ಮಾಡೋಕ್ಕೆ ಒಂದು ಗ್ರೀನ್ ಕಲರ್ ಶರ್ಟ್ ತೊಗೊಬೇಕು. ಇವಾಗ ಅರಸು ರೋಡ್ಗೆ ಹೊರಟಿದ್ದೀವಿ. ಅಲ್ಲಿ ಯಾವ ಥರ ಸಿಗುತ್ತೆ ಅಂತ ನೋಡಬೇಕು. ಇನ್ನು ಯಾವ ಅಂಗಡಿ ಅಂತ ಡಿಸೈಡ್ ಮಾಡಿಲ್ಲ, ನೋಡೋಣ ಬನ್ನಿ. ಅರಸು ರೋಡಲ್ಲಿರೋ ರಾಮರಾಜಲ್ಲಿ ಶರ್ಟ್ ನೋಡೋಕೆ ಹೋಗಿದ್ವಿ, ಬಟ್ ಅಲ್ಲಿ ಸೈಜ್ ಸಿಗಲಿಲ್ಲ. ಸೊ KD ರೋಡಲ್ಲಿರೋ ಹೊಸ ರಾಮರಾಜಲ್ಲಿ ಸಿಕ್ತು. ಅದನ್ನು ವ್ಲಾಗ್ ಮಾಡೋದು ನಾನು ಮರ್ತೋದೆ. ನಾನು ಸ್ಯಾರಿನ ಮುಂಚೆನೇ ತೆಗೆದಿಟ್ಕೊಂಡಿದ್ದೆ, ಅದನ್ನು ಯಶಸ್ವಿ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ಅದಕ್ಕೆ ಮ್ಯಾಚ್ ಆಗೋ ಥರ ಗ್ರೀನ್ ಶರ್ಟ್ ಹುಡುಕ್ತಿದ್ವಿ, ಇಲ್ಲಿ ಸಿಕ್ಕಲಿಲ್ಲ. ಬಟ್ KD ರೋಡಲ್ಲಿ ಸಿಕ್ತು. ಇದನ್ನು ಮುಗಿಸ್ಕೊಂಡು ನಾವು ಸಿಹಿ ಕ್ಯಾಫೆಗೆ ಲಂಚ್ಗೆ ಹೋಗಿದ್ವಿ. ಅದ ಓಕೆ. ನಾನು ಮಾ ನಿಧಾನಕ್ಕೆ ಹಾಕೋ, ಹಂಗೆ ಹೊಡಿ, ಜೋರಾಗಿ ಹೊಡಿದ್ರೆ ಅಂಟುಕೊಳ್ಳುತ್ತೆ. ಅದೇ ನಾವು ಇವಾಗ ಸೀಮಂತ ಮಾಡಬೇಕು ಅಂತ ಅಂದ್ಕೊಂಡಿರೋದು ಇದೇ ಫಂಕ್ಷನ್ ಹಾಲಲ್ಲಿ. ಬಂದಿದ್ದೀವಿ ಇವತ್ತು ನೋಡೋಕ್ಕೆ, ತೋರಿಸ್ತೀವಿ ಒಳಗೆ ಹೇಗಿದೆ ಅಂತ. ಇದು ವಿಜಯನಗರ 4th ಸ್ಟೇಜಲ್ಲಿ ಬರುತ್ತೆ, 2nd ಫೇಸಲ್ಲಿ. ಎಲ್ಲ ಪಾರ್ಕಿಂಗ್ ಎಲ್ಲ ಇನ್ಸ್ಬೋದು. ಒಂದು 150 ಮೆಂಬರ್ಸ್ಗೆಲ್ಲ ಆರಾಮಾಗಿ ಮಾಡ್ಬೋದು ಇಲ್ಲಿ. ನಾವು ಅಂದ್ಕೊಂಡಿರೋದಷ್ಟೇ 150 ಅರೌಂಡ್ 170 ಮೆಂಬರ್ಸ್ಗೆ ಅಲ್ವೇನಾ? ಅಂಕಲ್ ಬರ್ತೀನಿ ಅಂತ ಹೇಳಿದ್ದಾರೆ ತೋರ್ಸಕ್ಕೆ, ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ಫಂಕ್ಷನ್ ಹಾಲ್ನ ವಿಜಯನಗರ 4th ಸ್ಟೇಜ್ ಸುತ್ತಮುತ್ತನೇ ನೋಡ್ತಿದ್ದು. ಸುಮಾರು ಫಂಕ್ಷನ್ ಹಾಲ್ಸ್ ಎಲ್ಲ ನೋಡಿ ವಿಚಾರಿಸಿ ಕೊನೆಗೆ ಫೈನಲೈಸ್ ಆಗಿದ್ದು HK ಫಂಕ್ಷನ್ ಹಾಲು. ಇದು ಯಾಕಂದರೆ ನಮ್ಗೆ ಇಷ್ಟ ಆಯಿತು, ಬೆಟರ್ ಆಪ್ಷನ್ ಅನ್ನಿಸ್ತು, ನಮ್ಮ ಮನೆಗೆಲ್ಲ ಹತ್ತಿರ ಆಗುತ್ತೆ ಅಂತ. ಇಲ್ಲಿ 42, ಇಲ್ಲೇ 42 155 ಸೀಟು ಸರ್. ನಾನು ಫ್ರೀ ಬಿಟ್ಟಿರ್ತೀನಿ, 200 ಜನಕ್ಕೆ ಹಾಕ್ಬೇಕು. ನಾನು ಏಕೆಂದರೆ ಫೋಟೋದಾಗ ಓಡಾಡೋಕ್ಕೆ ಮಾಡೋಕ್ಕೆ ಫೋಟೋದಾಗೆಲ್ಲ ಇಲ್ಲ ಹಾಕಂತ ಹೇಳಿ ಸರ್. ನಿಮ್ಮ ಊಟ ಲೊಕೇಶನ್ನವ್ರಿಗೆ ಇಲ್ಲ ಪಿನ್ ಹಾಕಬೇಕು ಅಂತೇಳಿ ಅವ್ರು ಏನು ಮಾಡ್ತಾರೆ ಅಂದರೆ ಅಲ್ಲಿ ತೆಗೆದಾಕ್ತಾರೆ, ಈ ಕಡೆ ತೆಗೆದಾಕ್ತಿದ್ದಾರೆ. ಇಲ್ಲ ಅದನ್ನ ಟೇಪ್ ಹೊಡಿತಾರೆ, ಟೇಪ್ ತಗ ಬೋರ್ಡ್ ನೇತಾಕಿ ಹೋಗ್ತಾರೆ, ಅದು ಬುಡಕ್ಕೆ ಹೋಗ್ತಾರೆ. ಇಲ್ಲ ಕೆಳಗಡೆ ತೆಗೆದು ಮ್ಯಾಟ್ ಹಾಕಿ ತೆಗಡೆ ಬರ್ತೀವಿ ಸರ್. ಎಲ್ಲ ಕಾಡ್ಸಿದ್ರು 8 ಕಾಡ್ಸಿದ್ದೀವಿ ಸರ್. ನನ್ನ ಸೀಮಂತ ಇದ್ದಿದ್ದು ನವೆಂಬರ್ 21, ಅದಕ್ಕೆ ಇವರು 19th ಹಾಕಿಸ್ಕೊಳ್ಳಿ ಮೆಹಂದಿನ ಅಂತ ಹೇಳಿದರು, ಕಲರ್ ಬರಬೇಕು ಅಂತ. ನನ್ನ ಮದುವೆಲೂ ಇವರೇ ಹಾಕಿದ್ದಿತ್ತು. ಇವ್ರ ಹೆಸರು ಬಂದು ಅಭಿಲಾಷಾ ಅಂತ. ನಾನು ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿದ್ದೀನಲ್ಲ, ಅಲ್ಲಿ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ನ ಮೆನ್ಷನ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಹಾಕ್ತಾರೆ, ಅವರೇ ಮನೆಗೆ ಬಂದು ಹಾಕೊಡ್ತಾರೆ ಬೇಕಿದ್ರೆ. ಇನ್ನೊಂದು ಮೇನ್ ಇವ್ರದ್ದು ಏನಂದರೆ ಆರ್ಗ್ಯಾನಿಕ್ ಮೆಹಂದಿ ಮನೆಯಲ್ಲೇ ಮಾಡ್ತಾರೆ. ಆ್ಯಂಡ್ ಡೀಟೇಲಿಂಗ್ ನೀವು ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ, ಪ್ರೊಫೆಷ್ನಲ್ ಆಗಿ ಹಾಕ್ತಾರೆ. ನಾನು ಫುಲ್ ಹಾಕಿಸ್ಕೊಳಕ್ಕೆ ಹೋಗಲಿಲ್ಲ, ಹಾಫ್ ಹಾಕಿಸ್ಕೊಂಡೆ, ಯಾಕಂದರೆ ಈ ಟೈಮಲ್ಲಿ ಕೂರೋಕ್ಕಾಗಲ್ಲ, ಹಿಂಸೆ ಆಗುತ್ತೆ ಅಂತ. ಇವರು ಮೆಹಂದಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದು ಬೆಳಿಗ್ಗೆ 8-8:30 ಆಗಿತ್ತು, ಎಂಡ್ ಆಗಿದ್ದು 12 ಮಧ್ಯಾಹ್ನ. ಆ್ಯಂಡ್ ನಾನು ಇದನ್ನು ನೈಟ್ 10 ಹಾಗೆ ಕೋಕೋನಟ್ ಆಯಿಲಿಂದ ರಿಮೂವ್ ಮಾಡಿದೆ. ಅದನ್ನು ನೀರು ಹಾಕಿ ತೊಳೆಯೋಂಗಿಲ್ಲ ಅಂತ ಹೇಳಿದರು. ಚೆನ್ನಾಗಿ ಸ್ಟೇನ್ ಬಂದಿತ್ತು ನೆಕ್ಸ್ಟ್ ಡೇಗೆ. ನೀವು ಸೀಮಂತ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದಾಗ ನೋಡ್ಬೋದು. ಇನ್ನು ಹಿಂದಿನ ದಿನ ನಮ್ಮ ಮಾವ ಸಚಿನ್ ಮತ್ತು ನಮ್ಮ ಮೈದ್ನ ತಟ್ಟೆ ತುಂಬಕ್ಕೆ ಸಾಮಾನು ತರೋಕ್ಕೆ ಮಾರ್ಕೆಟ್ಗೆ ಹೋಗಿದ್ರು. ಒಂದು 9 ಐಟಮ್ಸ್ ಬೇಕಿತ್ತು, ಫ್ರೂಟ್ಸು, ಕೊಬ್ಬರಿ, ಬೆಲ್ಲ ಎಲ್ಲ ಸೇರಿ. ಇನ್ನೊಂದು ಏನಂದರೆ ನಮ್ಮ ಮಾವ ಏನೇ ತರಬೇಕಂದ್ರೂ ಮಾರ್ಕೆಟ್ಗೆ ಹೋಗ್ತಾರೆ, ಅದೊಂದು ಅವ್ರ ಸ್ಪೆಷಾಲಿಟಿ. ಸೊ ಇದಾಗಿತ್ತು ಸೀಮಂತ ಪ್ರಿಪ್ರೇಷನ್ ವ್ಲಾಗ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ, ಸೀಮಂತ ವ್ಲಾಗಲ್ಲಿ. ಅಲ್ಲಿವರೆಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.
Thank you.